Hello everyone, welcome back to my channel Coaching. Fundamentally based mathematics for high school students ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸುಗಳಿಗೆ ಎಲ್ಲರಿಗೂ ಸ್ವಾಗತ. ಈಗ ನಡೆಯುವ ಕ್ಲಾಸುಗಳು ಫ್ರಾಕ್ಷನ್ಸ್ ಲೆಕ್ಕದಲ್ಲಿ ಆಗಿದೆ. ಅದರಲ್ಲಿ ಸ್ವಲ್ಪ ಮಾಡ್ತಾ ಇತ್ತು. ಒಂದೇ ಲೆಕ್ಕದಲ್ಲಿ ಲೆಂಗ್ತಿ ವಿಡಿಯೋಗೆ ಮಾಡಿದರೆ ನಿಮಗೆ ಎಂದೂ ಸಹ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಲೆಕ್ಕದಲ್ಲಿ, ಅರ್ಥ ಮಾಡೋದು ಲೆಕ್ಕದಲ್ಲಿ ಸ್ವಲ್ಪವಾಗಿ ಮಾಡ್ತಾ ಹೋಗ್ತದೆ. ಇದು ಪ್ರಾಕ್ಟೀಸ್ ಮಾಡಿ ಆಯಿತಾ. ಸೊ ತಪ್ಪಿಸಬಾರದು. ಕ್ಲಾಸ್ಗಳು ತಪ್ಪಿಸಿದರೆ ನಿಮಗೆ ಎಂತ ಸಹ ಅರ್ಥ ಆಗುವುದಿಲ್ಲ. ಯಾಕೆಂದರೆ ಒಂದೊಂದು ಕ್ಲಾಸ್ಗಳು ಇನ್ನೊಂದಿಗೆ ಕನೆಕ್ಟೆಡ್ ಆಗಿ ಬರುತ್ತದೆ. ಓಕೆ, ಮತ್ತು ಮ್ಯಾಥ್ಸಲ್ಲಿ ಕಷ್ಟ ಮಾರ್ಕ್ಸ್ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಇದ್ದವರು, ಮ್ಯಾಥ್ಸಿನ ಬಗ್ಗೆ ತುಂಬ ಬೇಜಾರಿದ್ದವರು ಅವರಿಗೆಲ್ಲ ಈ ವಿಡಿಯೋ ಕ್ಲಾಸ್ಗಳು ಶೇರ್ ಮಾಡಿಕೊಡಿ. ನೀವು ಸಹ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ಮಾಡಿದ ಮೇನ್ ವಿಷಯಗಳು ಯಾವುದಂದರೆ ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸ್, ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಮತ್ತು ಸಿಂಪ್ಲೆಸ್ಟ್ ಫಾರ್ಮ್. ಇದನ್ನ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇವತ್ತಿನ ಕ್ಲಾಸ್ ಮಾಡುತ್ತೇನೆ. ಓಕೆ, ತಪ್ಪಿಸಬಾರದು. ಕರೆಕ್ಟಾಗಿ ಪೂರ್ತಿಯಾಗಿ ನೋಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಾಗಿ ಹೇಳ್ಬೋದು. ಓಕೆ, ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸ್ನ ಹೇಳುವಾಗ ಇಂಪ್ರಾಪರ್ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್. ಇಲ್ಲಿ ನಾವು ಇಂಪ್ರಾಪರ್ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ನೋಡುವಾಗ ಬೈ ಡಿವಿಷನ್ ಮೆಥಡ್ ಮಾಡುವಾಗ ನಮಗೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಎಕ್ಸಾಂಪಲ್ 13/5 ಅನ್ನು ಹೇಳುವಾಗ ಅದು ನಾವು ಡಿವಿಷನ್ ಮಾಡಿದರೆ 5 ಟೇಬಲ್ 2 times 2 5s are 10, ಬ್ಯಾಲೆನ್ಸ್ 3 ಬರುತ್ತದೆ. ಇದರಲ್ಲಿ ಮೇಲೆ ಬಂದದಕ್ಕೆ ಕ್ವೋಷನ್ ಅಂತ ಹೇಳ್ತದೆ, ಸೈಡಲ್ಲಿ ಬಂದು ಡಿವೈಸರ್, ಕೆಳಗೆ ಬಂದು ರಿಮೈಂಡರ್. ಇಲ್ಲಿ ನೋಡಿ ಜನರಲ್ ಫಾರ್ಮ್ ಆಗಿ ಹೀಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮಿಕ್ಸಡ್ ಫ್ರ್ಯಾಕ್ಷನ್ ಜನರಲ್ ಫಾರ್ಮ್ ಹೀಗೆ ಬರ್ತದೆ, QR/D. ಓಕೆ, ಬರ್ Q ಅಂದರೆ ಕ್ವೋಷನ್, R ಅಂದರೆ ರಿಮೈಂಡರ್, D ಅಂದರೆ ಡಿವೈಸರ್. ಇಲ್ಲಿ ನಮಗೆ ಸಿಕ್ಕಿತು. ಅದು ನಾವು ಜನರಲ್ ಫಾರ್ಮ್ ಆಗಿ ಮಾಡುವಾಗ 13/5 is equal to 2 3/5. ಇನ್ನು ಇದು ಮಾಡಲಿಲ್ಲ ಆದರೆ ಸಹ ನಮಗೆ ಸಿಂಬಲ್ ಡಿವಿಷನಲ್ಲಿ ಡಿವೈಸರ್ ಸ್ಮಾಲ್ ಬಂದರೆ ಇದರ ಟೇಬಲ್ಸ್ ನಮಗೆ ಕರೆಕ್ಟ್ ಗೊತ್ತಿದ್ರೆ ಸಹ ಮಾಡಲಿಕ್ಕೆ ಆಗ್ತದೆ. ಹೇಗೆ ಅಂದರೆ ನೋಡಿ, ಇದು ನಮಗೆ ಇದರಿಂದ ಸಿಕ್ಕಿದ್ದು 13/5 ಅಂದರೆ 2 3/5. ಇನ್ನು ಒಂದು ಮೆಥಡ್ ಅಂದರೆ ಫಸ್ಟ್ ನಾವು ಈ ಕ್ವೋಷನ್ ಅದು ಡಿನೋಮಿನೇಟರ್ ಮಾತ್ರ ಬರಿಬೇಕು 5. ಈ 5 ಟೇಬಲಲ್ಲಿ 13 ಎಷ್ಟು ಸಲ ಹೋಗ್ತದೆ? 2 ಟೈಮ್ಸ್ ಹೋಗ್ತದೆ. 2 5s are 10 ಬರ್ತದಲ್ಲ. ಮತ್ತೆ ಬ್ಯಾಲೆನ್ಸ್ ರಿಮೈಂಡರ್ 5ಗಿಂತ ಕೆಳಗೆ ಚಿಕ್ಕ ನಂಬರ್ ಬರ್ತದೆ. ಆ ನಂಬರ್ ಮೇಲೆ ಬರೆದಿದ್ರೆ ಸಾಕು. ಸೊ ಹೀಗೆ ಬರ್ತದೆ ನೋಡಿ, 5 ಟೇಬಲಲ್ಲಿ 2s are 10 ಬಂದರೆ 10 + 3 ಮಾಡುವಾಗ ಹೀಗೆ ಬರ್ತದೆ. ಹೀಗೆ ಸಹ ಮಾಡಲಿಕ್ಕೆ ಸುಲಭವಾಗ್ತದೆ. ಇದೇ ಥರ ಯಾವ ಮೆಥಡಲ್ಲಿ ಮಾಡಿದರೆ ಸಹ ನಮಗೆ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಬೇರೆ ಒಂದು ಎಕ್ಸಾಂಪಲ್ ನೋಡಿ, 5/3 is equal to 1 2/3. 7/2 ಅಂತ ಹೇಳಿದರೆ 3 1/2. ಈ ಎರಡು ಮೆಥಡಲ್ಲಿ ಮಾಡಿದರೆ ಸಹ ನಮಗೆ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ಕನ್ವರ್ಷನ್ ಆಫ್ ಮಿಕ್ಸಡ್ ಫ್ರ್ಯಾಕ್ಷನ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್. ಮಿಕ್ಸಡ್ ಫ್ರ್ಯಾಕ್ಷನ್ ಇಂಪ್ರಾಪರ್ ಆಗಿ ಕನ್ವರ್ಟ್ ಮಾಡಬೇಕಾದರೆ ಫಸ್ಟ್ ಮಿಕ್ಸಡ್ ಫ್ರ್ಯಾಕ್ಷನ್ ಅಂದರೆ ಇದೇ ಥರ ಇರ್ತದೆ, QR/D ಫಾರ್ಮ್ಯಾಟಲ್ಲಿ ಇರ್ತದೆ. ಇದು ನಾವೆಂದು ಮಾಡಬೇಕಂದ್ರೆ ಇದೇ ಥರ ಹಾಕಬೇಕು, D into Q plus R. ಓಕೆ, ಹಾಗೆ ಬರೆದು ಮಾಡಿ ಮತ್ತು ಅದರ ಕೆಳಗೆ ಸೇಮ್ ಡಿನೋಮಿನೇಟರ್ ಬರಿಬೇಕು. ಇದರಲ್ಲಿ ಇದು D into Qನು ಸಹ ಮಾಡ್ಬೋದು, ಇಲ್ಲಾದರೆ Q into D ಸಹ ಮಾಡ್ಬೋದು. D into Q ಮಾಡುವಾದರೆ ನಮಗೆ ಇಲ್ಲಿ ಹೇಗೆ ಆದರೆ ಸಹ ಇಲ್ಲಿ ಮಲ್ಟಿಪ್ಲಿಕೇಶನ್, ಇಲ್ಲಿ ಅಡಿಷನ್. ಸೊ D into Q ಪ್ಲಸ್ R, ಅಲ್ಲಾದರೆ Q into D ಪ್ಲಸ್ R. ಇಲ್ಲಿ ಇದೆರಡು ಮಾಡುವಾಗ ಯಾವಾಗಲೂ ಮಲ್ಟಿಪ್ಲಿಕೇಶನ್ನೇ ಬರಬೇಕಷ್ಟೆ. ಫಸ್ಟ್ ಈ ಸೆಟ್ ಮಾಡಬೇಕಾಯ್ತಾ, D into Q ಪ್ಲಸ್ R ಬೈ ರೈಟ್ ದ ಸೇಮ್ ಡಿನೋಮಿನೇಟರ್. ಎಕ್ಸಾಂಪಲ್ಸ್ ನೋಡುವಾಗ 2 1/4 ಎಂದರೆ 4 into 2 first, then plus 1, add a numerator, divided by write the same denominator. So ಎಂದಾಗ್ತದೆ 4 2s are 8 plus 1 9 9/2 ಅಂದರೆ 2 1/4 ಕನ್ವರ್ಷನ್ ಮಾಡಿ ಬರುವಾಗ 9/2 ಆಗುತ್ತದೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ 1 3/5. ಇದರಲ್ಲಿ ಸಹ ನಾವು ಹೀಗೆ ಮಾಡುವಾಗ ಇದು 13 ಓದಬಾರದು, ಇದು 3/5 ಓದಬೇಕಾಯ್ತಾ. 1 3/5 ಆದರೆ ಮಾತ್ರ ಅದು ಈ ಫಾರ್ಮ್ ಆಗಿ ಬರುತ್ತದೆ, ಇಲ್ಲಾದರೆ 13/5. ಅದು ಗ್ಯಾಪ್ ಇಟ್ಟಿದೆ ಅದಕ್ಕಾಗಿ. ಓಕೆ, ಫಸ್ಟ್ 5 1ಇಂದ ಮಲ್ಟಿಪ್ಲೈ ಮಾಡಬೇಕು, ಮತ್ತು 3 ಆ್ಯಡ್ ಮಾಡಬೇಕು. 5 into 1 plus 3 ಬೈ ಸೇಮ್ ಡಿನಾಮಿನೇಟರ್ 5. ಸೊ ಎಂದಾಗ್ತದೆ 5 1s are 5 plus 3 is 8, 8/5. ಹೀಗೆ ನಮಗೆ 1 3/5 ಎಂದರೆ 8/5. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಸುಲಭವಾಗಿ ಕನ್ವರ್ಷನ್ಸ್ ಮಿಕ್ಸಡ್ ಫ್ರ್ಯಾಕ್ಷನ್ ಇಂದ ಇಂಪ್ರಾಪರ್ ಆಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ,
ನೆಕ್ಸ್ಟ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. ಒಂದು ಫ್ರ್ಯಾಕ್ಷನಿಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಸಿಕ್ಕುದು ಹೇಗೆ ಅಂದರೆ ಮಲ್ಟಿಪ್ಲೈ ಆರ್ ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ದ ಸೇಮ್ ನಂಬರ್. ಒಂದು ಫ್ರ್ಯಾಕ್ಷನ್, ಈಗ 2/3 ಫ್ರ್ಯಾಕ್ಷನ್ ತೆಗೆದು ಇದನ್ನು ಈಕ್ವಲೆಂಟ್ ಫ್ರ್ಯಾಕ್ಷನ್ ಬೇಕಾದರೆ ಈ ನಂಬರಿಗೆ, ಈ ಫ್ರ್ಯಾಕ್ಷನಿಗೆ ಸೇಮ್ ನಂಬರಿಂದ ನ್ಯೂಮರೇಟರಲ್ಲಿ ಮತ್ತು ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಾನು 2 ಇಂದ ಮಾಡಿದೆ, ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿದೆ, 5 ಇಂದ ಮಲ್ಟಿಪ್ಲೈ ಮಾಡಿದೆ. ಹೀಗೆ ಮಲ್ಟಿಪ್ಲೈ ಮಾಡುವಾಗ ನಮಗೆ ಸಿಕ್ಕುದು ಈ ಆನ್ಸರ್ಸಿಗೆ ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ನ ಹೇಳ್ತದೆ. ಈಗ ನೋಡಿ, ಹಾಗೆ ನಮಗೆ ಈಗ ಬರಲಿಕ್ಕೆ ಸಾಧ್ಯವಾಗ್ತದೆ. 2/3 ಇಸ್ ಈಕ್ವಲ್ ಟು 4/6. 2/3ಗೆ 3 ಇಂದ ಮಲ್ಟಿಪ್ಲೈ ಮಾಡುವಾಗ 6/9. 2/3ಗೆ 5 ಇಂದ ಮಲ್ಟಿಪ್ಲೈ ಮಾಡುವಾಗ 10/15. ಯಾವ ನಂಬರ್ ಇದ್ದರೆ ಸಹ ಮಲ್ಟಿಪ್ಲೈ ಮಾಡ್ಬೋದು, ಆದರೆ ಮೇಲೆ ಕೆಳಗೆ ಸೇಮ್ ನಂಬರೇ ಇರಬೇಕು. ಹಾಗೆ ಅದೊಂದು ವಿಷಯ. ಹೀಗೆ ಬರುವಾಗ ಎಂದಾಯಿತು, 2/3 ಇಸ್ ಈಕ್ವಲ್ ಟು 4/6 is equal to 6/9 is equal to 10/15. ಈಗ ಮಲ್ಟಿಪ್ಲಿಕೇಶನ್ ಲೆಕ್ಕ ಮಾತ್ರ ಹೇಳಿದೆ. ಮತ್ತು ಡಿವೈಡನ್ನು ಹೇಳುವಾಗ ಇಲ್ಲಿ ನೋಡಿ, ಇದೇ ನಂಬರ್ ನಾವು ಕಾಮನ್ ಟೇಬಲಲ್ಲಿ 10 ಮತ್ತು 15ಅಲ್ಲಿ ಕಾಮನ್ ಟೇಬಲ್ ಯಾವುದು? 5 ಕಾಮನ್ ಟೇಬಲ್ ಬಂದಿದೆ. 5 ಟೇಬಲಲ್ಲಿ ಡಿವೈಡ್ ಮಾಡುವಾಗ ನಮಗೆ ಆನ್ಸರ್ 2/3 ಸಿಗ್ತದೆ. ಅದೇ ಆದರೆ 6/9 ಇದನ್ನದು ಕಾಮನ್ ಟೇಬಲ್ 3 ಆಗ್ತದೆ. ಸೊ 3 ಟೇಬಲಲ್ಲಿ ಡಿವೈಡ್ ಮಾಡುವಾಗ ನಿಮಗೆ ತಿರುಗಿಸಿ 2/3 ಸಿಗುತ್ತದೆ. 4/6 ಅದನ್ನೇ ಕಾಮನ್ ಟೇಬಲ್ 2, ಅದು ಸಹ ಡಿವೈಡ್ ಮಾಡಿದರೆ 2/3 ಸಿಗುತ್ತದೆ. ಇದೇ ಥರ ಕಾಮನ್ ಟೇಬಲ್ ಇದ್ದರೆ ಡಿವೈಡ್ ಮಾಡ್ಬೋದು. ಇದಕ್ಕೆ ಕಾಮನ್ ಟೇಬಲ್ ಇಲ್ಲ, ಅದಕ್ಕಾಗಿ ನಾನು ಮಲ್ಟಿಪ್ಲೈ ಮಾಡಿದೆ. ಈಗ ನಾನು ಉಲ್ಟಾ ಹೇಳಿದೆ ಹೇಗೆ ಅಂದರೆ, ಇದಕ್ಕೆ ಕಾಮನ್ ಟೇಬಲ್ ಉಂಟು, ಸೊ ಡಿವೈಡ್ ಮಾಡಿದರೆ ನಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಸಿಗಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಥರ 2 ಮೆಥಡ್ ಸಹ ಪ್ರಾಕ್ಟೀಸ್ ಮಾಡಿ. ನೀವು ಹೈಸ್ಕೂಲ್ ಮಕ್ಕಳ ಲೆಕ್ಕದಲ್ಲಿ ಹೇಳುವಾಗ ಇದೆಲ್ಲ ತುಂಬ ಅಗತ್ಯವಾಗಿದೆ. ಮುಂದೆ ಮಾಡುವಾಗ ತುಂಬ ಪ್ರಾಬ್ಲಮ್ಸ್ ಮಾಡುವಾಗ ಇದೆಲ್ಲ ಅಗತ್ಯವಾಗಿದೆ. ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಫ್ರೆಂಡ್ಸಿನ ಜೊತೆ ಕಲೀಲಿಕ್ಕೆ ಹೇಳಿ. ಆದರೆ ಮ್ಯಾಥ್ಸಿಗೆ ತುಂಬ ಮಾರ್ಕ್ಸ್, ಮೀನ್ಸ್ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆರ್ ರೆಡ್ಯೂಸ್ಡ್ ಫಾರ್ಮ್. ಹೀಗೆ ನಾವು ಹೇಳಿದ್ದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಬಗ್ಗೆ ಹೇಳಿದ್ದೆ. ಸೊ ಅದರಲ್ಲಿ ಮಲ್ಟಿಪ್ಲೈ ಆರ್ ಡಿವೈಡ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇದರಲ್ಲಿ ಮಲ್ಟಿಪ್ಲಿಕೇಶನ್ ಸಾಧ್ಯವಾಗುವುದಿಲ್ಲ. ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳಿದೆ, ಅದು ರೆಡ್ಯೂಸ್ ಆಗಿ ಚಿಕ್ಕ ಫಾರ್ಮ್ಗೆ ಬರಬೇಕು. ಸೊ ಮಲ್ಟಿಪ್ಲಿಕೇಶನ್ ಮಾಡಿದರೆ ಸಾಧ್ಯವಾಗುವುದಿಲ್ಲ. ಸೊ ಡಿವಿಷನ್ ಮಾತ್ರ ಸಾಧ್ಯವಾಗುತ್ತದೆ. ಆಯಿತಾ? ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ದ ಸೇಮ್ ನಂಬರ್. ಓನ್ಲಿ ಡಿವಿಷನ್ ಇಸ್ ಪಾಸಿಬಲ್. ಓಕೆ, ಈಗ ನೋಡುವ 24/32. ಈ 2 ನಂಬರಲ್ಲಿ 2 ಟೇಬಲ್ ಉಂಟು. 2 ಟೇಬಲ್ನಲ್ಲಿ 2 ನಂಬರ್ ಸಹ ಉಂಟು. ಸೊ 2 ಅಲ್ಲಿ ಡಿವೈಡ್ ಮಾಡುವಾಗ 12/16 ಬರುತ್ತದೆ. ನೆಕ್ಸ್ಟ್ 12 ಮತ್ತು 16 2 ಟೇಬಲಲ್ಲಿ ಅಗೈನ್ ಉಂಟು. ಸೊ ಅದರಲ್ಲಿ ಡಿವಿಷನ್ ಮಾಡುವಾಗ 6 ಮತ್ತು 8 ಬರ್ತದೆ. ಆ 6 ಮತ್ತು 8ಅಲ್ಲಿ ಸಹ 2 ಟೇಬಲ್ ಉಂಟು. ಸೊ ಪುನಃ ಡಿವಿಷನ್ ಮಾಡುವಾಗ 3/4 ಬರ್ತದೆ. ಇದಕ್ಕೆ ಕಾಮನ್ ಟೇಬಲ್ ಇಲ್ಲ. ಓಕೆ, ಅದು ಸ್ಟಾಪ್ ಆಗಿದ್ದು. ಇದಕ್ಕೆ 24/32ನ ಸಿಂಪ್ಲೆಸ್ಟ್ ಫಾರ್ಮ್ 3/4. ಓಕೆ, ಅದೇ ಥರ ಇದನ್ನ ಬೇರೆ ಟೇಬಲ್ ತಗೊಂಡೆ, ಆದರೆ ಸಹ ಫೈನಲ್ ಆನ್ಸರ್ ನೋಡಿ 3/4 ಬಂದಿದೆ. ಇಲ್ಲಿ ನೋಡಿ, ಇದು ಕಾಮನ್ ಟೇಬಲ್, ಇಲ್ಲಿ 2 ಬಂದಿದೆ. 2 ಅಲ್ಲಿ ತಕೊಂಡು ಸ್ಟಾರ್ಟ್ ಮಾಡಿದೆ. 2 ಮಾತ್ರ ಬೇಕಂದಿಲ್ಲ, ಅದಕ್ಕಿಂತ ದೊಡ್ಡ ಟೇಬಲ್ ಆದರೆ ಸಹ ಆಗ್ತದೆ. 24/4 4 ಟೇಬಲಲ್ಲಿ ಮಾಡಿದೆ. 2ಗೆ ಸಹ 4 ಟೇಬಲ್ ಉಂಟು. ಸೊ 4 ಟೇಬಲಲ್ಲಿ ಮಾಡುವಾಗ 24/4 ಮಾಡುವಾಗ 6 ಬಂದಿದೆ. ಅದರ 32/4 ಮಾಡುವಾಗ 8 ಬಂದಿದೆ. ಇದರಲ್ಲಿ ಪುನಃ ನೋಡುವಾಗ 6/8ಅಲ್ಲಿ 2 ಟೇಬಲಲ್ಲಿ ಸಿಗ್ತದೆ. ಸೊ ಹಾಗೆ ಮಾಡುವಾಗ 3/4 ಡೈರೆಕ್ಟಾಗಿ ಸಿಗುತ್ತದೆ. ಈಗ ನೋಡಿ, ಇದು ಮಾಡುವಾಗ ಸಹ ನಮಗೆ 3/4 ಬಂದಿದೆ. ಈಗ ಬೇರೊಂದು ಟೇಬಲ್, ಕಾಮನ್ ಟೇಬಲೇ ತಗೊಳ್ಬೇಕಷ್ಟೇ. ಹೀಗೆ ಮಾಡುವಾಗ ಸಹ 3/4 ಬಂದಿದೆ. ಬೇಕಾದರೆ ನಮಗೆ 32 ಆ್ಯಂಡ್ 24 8 ಟೇಬಲಲ್ಲಿ ಸಹ ಉಂಟು. ಹಾಗೆ ಮಾಡುವಾಗ ಡೈರೆಕ್ಟಾಗಿ ನಮಗೆ ಒಂದೇ ಲೆಕ್ಕದಲ್ಲಿ ಆನ್ಸರ್ ಬರ್ತದೆ 3/4. ಮಾಡಿ ನೋಡಿ, ಆಯಿತಾ? ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಈ ಕ್ಲಾಸ್ನಲ್ಲಿ ಕೊಟ್ಟಿದ್ದ ಎಲ್ಲ ಪೋರ್ಷನ್ಸು ಚಂದವಾಗಿ ಕಾನ್ಸಂಟ್ರೇಷನಲ್ಲಿ ಓದಿದರೆ, ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಫ್ರ್ಯಾಕ್ಷನ್ ಲೆಸನ್ ಕಷ್ಟ ಆಗೋದಿಲ್ಲ. ಮುಂದೆ ಫ್ರ್ಯಾಕ್ಷನ್ನಲ್ಲಿ ಎಂದು ಪ್ರಾಬ್ಲಮ್ ಅಂದರೆ ಸಹ ತುಂಬ ಈಸಿಯಾಗಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾನು ಸ್ಟಾಪ್ ಮಾಡ್ತೇನೆ. ಈ ಫ್ರ್ಯಾಕ್ಷನ್ ಬಗ್ಗೆ ಇನ್ನು ತುಂಬ ಕ್ಲಾಸ್ ಹಿಂದೆ ಬರುತ್ತದೆ. ಯಾಕೆಂದರೆ ಒಂದೇ ಕ್ಲಾಸಲ್ಲಿ ಮಾಡಿ ಮುಗಿದರಿಗೆ ಆಗೋದಿಲ್ಲ. ಅದು ತುಂಬ ಹೆವಿ ಆಗುವಾಗ, ಲೆಂಗ್ತಿ ಜಾಸ್ತಿ ಆಗುವಾಗ ನಿಮಗೆ ಅದು ಪ್ರಾಕ್ಟೀಸ್ ಮಾಡಲಿಕ್ಕೆ ನೋಡಲಿಕ್ಕೆ ಸಹ ಕಷ್ಟ ಆಗ್ತದೆ. ಸೊ ಅದಕ್ಕಾಗಿ ಸ್ವಲ್ಪ ಆಗಿ ಚಿಕ್ಕ ಲೆಕ್ಕದಲ್ಲಿ ಪ್ರಾಕ್ಟೀಸ್ ಮಾಡಿ, ಅದೆಷ್ಟು ದೊಡ್ಡ ಪ್ರಾಬ್ಲಮ್ ಆದರೆ ಸಹ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ. ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿ. ಯಾಕಂದರೆ ಮ್ಯಾಥ್ಸ್ ಕಷ್ಟ ಇದ್ದ ಮಕ್ಕಳು ಎಲ್ಲ ಸಬ್ಜೆಕ್ಟಿಗೆ ಒಳ್ಳೆ ಮಾರ್ಕ್ ತಗೊಂಡ್ರೆ ಸಹ ಮ್ಯಾಥ್ಸಿನಲ್ಲಿ ಮಾರ್ಕ್ ಕಡಿಮೆ ಬರದ ಕಾರಣದಲ್ಲಿ ಅವರಿಗೆ ಪರ್ಸೆಂಟೇಜ್ ಕಡಿಮೆ ಆಗುತ್ತದೆ. ಹಾಗೆಲ್ಲ ಪ್ರಾಬ್ಲಮ್ಸ್ ಉಂಟು ಮುಂದೆ ಕ್ಲಾಸಲ್ಲಿ ಬರುವಾಗ. ಸೊ ಇದು ಶೇರ್ ಮಾಡಿ, ಎಲ್ಲವರಿಗೆ ಎನ್ಕರೇಜ್ ಮಾಡಿ
ಮತ್ತು ನೀವು ರೆಗ್ಯುಲರ್ ಆಗಿ ನೋಡಿ, ಯಾರು ವಿಡಿಯೋ ತಪ್ಪಿಸಬಾರದು. ತಪ್ಪಿಸಿದರೆ ನಿಮಗೆ ಎಂತ ಸಹ ಅರ್ಥ ಆಗೋದಿಲ್ಲ. ಸೊ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಅದು ಕಲಿಬೇಕು. ಓಕೆ, ಇವತ್ತು ನಾನು ಸ್ಟಾಪ್ ಮಾಡುತ್ತೇನೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.